ನೋಡಿ, ಕೆಟ್ಟ ದಶೆ ಬಂದಾಗ ನಮ್ಮನ್ನ ಇನ್ನೊಂದಷ್ಟು ವಿವೇಚನೆ ಇಲ್ಲದ ಕೆಲಸ, ಕಾರ್ಯ, ವ್ಯವಸ್ಥೆ ದೂಡಿ ನಮ್ಮನ್ನ ದಾರಿದ್ರ್ಯಕ್ಕೆ ದೂಡುತ್ತದೆ. ಆ ಕೆಲವೊಂದು ಪ್ರಭಾವಗಳು ಒಳಗಾಗ್ತವೆ. ಅದುವೇ ಲಕ್ಷ್ಮೀ ದೋಷ. ಎಷ್ಟೋ ಲಕ್ಷ್ಮೀ ದೋಷಗಳಿದ್ದಾವೆ. ಅದರಲ್ಲಿ ಅತಿ ಮುಖ್ಯವಾಗಿ ಅನ್ನ ತಿನ್ನುವಾಗ ಈ ತಪ್ಪು ಮಾಡಬಾರದು. ಯಾವುದೇ ಕಾರಣಕ್ಕೂ ಅನ್ನ ತಿನ್ನುವಾಗ ಕೆಲವೊಂದು ನಿಯಮಗಳಿದ್ದಾವೆ. ನಿತ್ಯ ನಾವು ಮಾಡುತ್ತಿರುವ ಒಂದೊಂದೇ ಸಣ್ಣ ಸಣ್ಣ ಅನುಷ್ಠಾನಗಳು, ಸಣ್ಣ ಬದಲಾವಣೆಗಳು ನಮಗೆ ಮುಂದೆ ಬರುವ ಒಳ್ಳೆಯ ದಶಾಭುಕ್ತಿಗಳಲ್ಲಿ ನಮ್ಮನ್ನು ಕಾಪಾಡ್ಕೋತಾರೆ. ಅದಕ್ಕೋಸ್ಕರವೇ ನಿತ್ಯ ಮಾಡುತ್ತಿರುವ ಕೆಲವು ಕೆಲಸ, ಬೆಳಿಗ್ಗೆ ಎದ್ದು ಒಂದು ಸ್ನಾನ, ಏನಾದ್ರೂ ಇರ್ಲಿ ಹಾಸಿಗೆಯಿಂದ ಎದ್ಬಿಡ್ಬೇಕು. ಎದ್ದು ಮನೆಯ ಗೃಹಿಣಿ ಒಂದು ಸ್ನಾನ, ಈ ತರದ ಕೆಲವೊಂದು ದೀಪಾರಾಧನೆ, ಧೂಪಾರಾಧನೆ, ಅಗ್ನಿ ಆರಾಧನೆ, ಅನ್ನ ಆರಾಧನೆ ಅಂತಕ್ಕಂಥದ್ದಾಗಿಯೇ ಯಾರಾದರೂ ಸರಿಯೇ ತಿನ್ನುತ್ತಿರುವ ಅನ್ನದ ತಟ್ಟೆಯಲ್ಲಿ ಕೈ ತೊಳೆದರೆ ಲಕ್ಷ್ಮೀ ಶಾಪಕ್ಕೆ, ಅನ್ನಪೂರ್ಣೇಶ್ವರಿ ಶಾಪಕ್ಕೆ ಒಳಗಾಗುತ್ತಾರೆ. ನಿಶ್ಚಿತಂ ಜಾಗೃತಂ. ಹೌದು, ಇನ್ನೂ ಅನ್ನದ ತಟ್ಟೆ ಮಹಾ ತಟ್ಟೆ. ಇವತ್ತಿಗೂ ನೀವು ನಂಬೋಲ್ಲ, ನೀವು ನಂಬುವುದಿಲ್ಲ. ನಮ್ಮ ನೇಪಾಳ ದೇಶವನ್ನ ಹಿಂದೂ ದೇಶ ಅಂತ ಹೇಳ್ತಾರೆ, ಹೌದಲ್ವಾ? ಅವರ ಮನೆಯಲ್ಲಿ, ಅವರ ಮನೆತನಗಳಲ್ಲಿ, ಕೆಲವು ಮನೆತನಗಳಲ್ಲಿ ನೀವು ನಂಬ್ತೀರಾ, ತಟ್ಟೆಯನ್ನ ಸ್ತ್ರೀಯರು ತೆಗೆಯುವ ಹಾಗಿಲ್ಲ. ಲಕ್ಷ್ಮೀ ಸಮಾನ ಅಂತ ತಿನ್ನುವ ತಟ್ಟೆಯನ್ನ ಪುರುಷರೇ ತೆಗಿಬೇಕು. ತೆಗೆದು ಹೆಂಡತಿಯ ತಟ್ಟೆ, ಮಗಳ ತಟ್ಟೆ, ತನ್ನ ತಟ್ಟೆ, ಮನೆಯ ಯಜಮಾನ ಆಗಿದ್ರೆ ನಾನು, ನನ್ನ ಹೆಂಡತಿ, ನಮ್ಮಪ್ಪ, ನಮ್ಮಮ್ಮ, ಎಲ್ಲಾ ತಟ್ಟೆನೂ ನಾನೇ ತೆಗಿಬೇಕು. ಅದರಲ್ಲೂ ಸ್ತ್ರೀಯರ ತಟ್ಟೆ ನಾವೇ ತೆಗಿಬೇಕು, ಅವ್ರು ತೆಗಿಯೋ ಆಗಿಲ್ಲ. ತಿಂದ ಅನ್ನ ತಟ್ಟೆಯನ್ನ ತೆಗೆದು ತಗೊಂಡೋಗಿ ನೀಟಾಗಿ ತೊಳೆದು ಎತ್ತಿಡ್ಬೇಕು. ಅಂತ ನಿಯಮ ಆ ನೇಪಾಳದಲ್ಲಿದೆ. ಆದ್ರೆ ನಾವೆಲ್ಲಿದ್ದೀವಿ ಯೋಚನೆ ಮಾಡಿ ನೋಡಿ. ಇವತ್ತು ಪಿಜ್ಜಾ, ಬರ್ಗರ್ ತಿನ್ನೋ ಒಂದು ಆಲೋಚನೆ ಬಂದಿರೋ ಲೋಕದಲ್ಲಿ ಇನ್ನೂ ಅನ್ನದ ತಟ್ಟೆಯಲ್ಲೇ ಕೈ ತೊಳೆಯತಕ್ಕಂಥದ್ದು. ಆ ಒಂದು ಪ್ರತಿ ಅನ್ನದ ಅಗಳಿನಲ್ಲಿ ನೆನಪಿಟ್ಟುಕೊಳ್ಳಿ, ಪ್ರತಿ ಅಕ್ಕಿಯಲ್ಲೂ ನಮ್ಮ ಧರ್ಮ ಅಧರ್ಮ, ನಮ್ಮ ಪಾಪ ನಮ್ಮ ಪುಣ್ಯ, ನಮ್ಮ ಕರ್ಮ ನಮ್ಮ ವಿಕರ್ಮ, ನಮ್ಮ ನ್ಯಾಯ ನಮ್ಮ ಅನ್ಯಾಯ, ನಮ್ಮ ಪ್ರಭಾವ ನಮ್ಮ ಸ್ವಭಾವ, ಅದನ್ನ ಎಲ್ಲವೂ ಅದ್ರಲ್ಲಿ ಅಡಗಿರುತ್ತೆ. ಅದಕ್ಕೆ ಕೆಲವು ನಿಯಮ, ಕೆಲವೊಂದು ಸಮಯ ನಾನು ಕೆಲವ್ರಿಗೆ ಎಷ್ಟೋ ಜನಕ್ಕೆ ಆ ಪೂಜೆ ಹೇಳ್ಕೊಟ್ಟಿದ್ದೆ. ತಟ್ಟೆಯಲ್ಲಿ ಅಕ್ಕಿ ಇಡಿ, ಅಕ್ಕಿ ಜೊತೆನಲ್ಲಿ ಬೆಲ್ಲ, ಕೊಬ್ಬರಿ, ನವಧಾನ್ಯವೆಲ್ಲ ಇಟ್ಟು ಈ ತರದ ದೇವತಾರ್ಚನೆ ಸಂದರ್ಭದಲ್ಲಿ ಈ ತರದೆಲ್ಲ ಪ್ಯಾಕ್ ಮಾಡಿ ತಗೊಂಡೋಗಿ ಒಳಗಡೆ ಹೋಗಿ ಪೂಜೆ ಮಾಡಿ ಒಂದು ಆಚಾರ್ಯರಿಗೋ, ಪುರೋಹಿತರಿಗೋ, ಇಲ್ಲ ಬಂದಿರ್ತಕ್ಕಂಥ ಮುತ್ತೈದೆ ಸ್ತ್ರೀಯೋ, ಇಲ್ಲ ಯಾರಾದ್ರೂ ಬಡವರಿಗೋ ಈ ತರದವ್ರು ಕೊಟ್ಟು ಬಿಡಿ ಅಂತಕ್ಕಂಥದನ್ನ ಹೇಳ್ತಿರ್ತಾರೆ.